ನಮ್ಮಂತವ್ರಿಗೆ ಬಡವ್ರಿಗೆ ನ್ಯಾಯ ಇಲ್ವಾ? ಇಡೀ ಕರ್ನಾಟಕದಲ್ಲಿ ಎಲ್ಲ ಅರ್ಧ ಭಾಗ ಅವಂದೇ ಆದ್ರೆ ಮಾಲ್ಗಳು ಜಿಟಿ ಮಾಲ್ತಾವಿಂದ ಹಿಡಿದು ಅರ್ಧ ಭೂಮಿನೇ ಅವಂದೇ ಅಂದ್ರೆ ನಮ್ಮಂತ ಬಡವ್ರು ಎಲ್ಲಿ ಹೋಗ್ಬೇಕು? ಏನಕ್ಕೋ ನಾವು ಅದಕ್ಕೆ ಹೋರಾಟ ಮಾಡ್ತಾ ಇರೋದು. ನಮ್ ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ಕೊಂಡು ನಮ್ಮ ಮಕ್ಕಳಿಗೆ ನಮ್ಗೆ ನಮ್ ಸಂಸಾರಕ್ಕೆ ನಾವು ನೋಡ್ಕೊಂತ ಇದೀವಿ. ಬೇರೆ ವಿಷಯಕ್ಕೆ ನಾವು ಹೋಗ್ತಾ ಇಲ್ಲ, ಕಳ್ತನ ಮಾಡ್ತಾ ಇಲ್ಲ, ಸುಳ್ತನ ಮಾಡ್ತಾ ಇಲ್ಲ. ಗೊತ್ತಾ? ನಾವು ಕಷ್ಟಪಟ್ಟು ನಾವು ತಿಂತಾ ಇದೀವಿ. ಅದಕ್ಕೆ ಯಾಕೆ ಜಾಗ ಕೊಡಲ್ಲ ನಮ್ಗೆ ಫುಟ್ಪಾತ್ ಮೇಲೆ? ಏನಕ್ಕೆ ಕೊಡಲ್ಲ? ಯಾಕೆ ಕೊಡಲ್ಲ? ವೋಟ್ ಹಾಕಿ ಅಂತ ಬರ್ತಾರಲ್ವಾ ಮನೆ ಮನೆ ತವ? ಇವತ್ತು ಏನಕ್ಕೆ ಅವ್ರು ಬರ್ತಾ ಇಲ್ಲ? ಇವತ್ತು ನಮ್ಗೆ ಬೇಕು, ನಮ್ದೇ ಅಲ್ಲ ಅಂತಾರೆ ಅಲ್ವಾ? ಯಾವ್ದು ಕಾರಣ ಇದು? ನಾವು ಇರೋ ಗಂಟ ಫುಟ್ಪಾತ್ ಮೇಲೆ ನಮ್ಗೆ ಜಾಗ ಬೇಕೇ ಬೇಕು, ಬೇಕೇ ಬೇಕು ನಮ್ಗೆ. ನಾವ್ ಅದರಿಂದ ನಮ್ ಜೀವನ, ತಂದೆ ತಾಯಿ ಎಲ್ಲ ಹೋಗ್ಬಿಡ್ತಾರೆ, ಮಕ್ಕಳಿಗೆ ಯಾರಿರ್ತಾರೆ? ನಮ್ಮ ಮಕ್ಕಳಿಗೆ ನಾವು ಅವನ ಊಟ ಆಗ್ತಾ ಇದ್ದಾನೆ, ಅವನು ಊಟ ಆಗ್ತಾ ಇದ್ದಾನ. ನಮ್ಮ ಹೊಟ್ಟೆ ಹಸ್ಕೊಂಡಿದ್ರೆ ನಮ್ಮ ಮಕ್ಕಳು ಹೊಟ್ಟೆ ಹಸ್ಕೊಂಡಿರ್ತಾರೆ. ನಾವು ದುಡಿದ್ರೆ ನಮ್ಮ ಮಕ್ಕಳಿಗೆ ಊಟ, ನಾವು ದುಡಿದ್ರೆ ನಮ್ಮ ಮಕ್ಕಳು ಸ್ಕೂಲ್ ಫೀಸ್, ನಾವು ದುಡಿದ್ರೆ ನಮ್ಮ ಮಕ್ಕಳಿಗೆ ಸೇವಿಂಗ್ಸ್ ಮಾಡಕ್ಕೆ ಒಂದೊಂದು ರೂಪಾಯಿನು. ಅವಳ ತರ ಕೋಟಿ 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 ಒಳ್ಳೆ ಹೊಡೆದು ಮಾಲು ಎಲ್ಲಿಂದ ಎಲ್ಲಿಗೆ? ಕರ್ನಾಟಕದಲ್ಲಿ ನಂಬರ್ 1 ಇವಾಗ ಅವನೇ ಇದ್ದಾನೆ. ಏನಕ್ಕೆ ಅವನು? ಇವಾಗ ಅವನ್ ಬಿಟ್ಟು ಬೇರೆ ಇವಾಗ ಸಿದ್ದರಾಮಯ್ಯ ಕೂತಿದ್ರಲ್ವಾ, ಏನಾದ್ರು ಸ್ವಲ್ಪ ತೊಂದರೆ ಕೊಡ್ತಾ ಇದ್ರ? ಇವತ್ತು ಇವನ್ ಬಂದು ಇನ್ನ ತಿಂಗಳಾಗಿಲ್ಲ, ಇವಷ್ಟಿಷ್ಟು ಹೋರಾಟ ಮಾಡ್ತಾ ಇದ್ದಾನಂದ್ರೆ ಅದಕ್ಕೆ ಏನ್ ಕಾರಣ ಹೇಳಿ ನಮ್ಗೆ. ನಾನು ಹ್ಯಾಂಡಿಕ್ಯಾಪ್ಟ್ ಡಾಕ್ಟರ್ ಬಾಬಾ ಜಗಜೀವನರಾಮ್ ಟ್ರಸ್ಟ್ ಇಂದ ನಾನು ಅಂಗಡಿ ತಗೊಂಡಿದ್ದೀನಿ. 3800 ರೂಪಾಯಿ ಡಿ ಕಟ್ಟಿ 15 ವರ್ಷ ಆಯ್ತು ಸರ್. ಗೌರ್ಮೆಂಟ್ ಇಂದ ಲೋನ್ಗಳು ಕೊಟ್ಟವ್ರೆ, ಲೋನು ತಗೊಂಡಿದ್ದೀನಿ. ಅದು 15-20 ವರ್ಷದಿಂದ ಕಟ್ತಾ ಇದ್ದೀನಿ. ಇವಾಗ 3ನೇ ಕಂತು ಈಸ್ಕೊಂಡಿರೋದು 50,000. ತಿಂಗಳಿಗೆ ಬಂದು 1700 ರೂಪಾಯಿ ಕಟ್ಟಬೇಕು. ಇನ್ನೊಂದು ಲಿಟ್ಕರ್ ಇದರಿಂದ ಅದರಿಂದ 1 ಲಕ್ಷ ತಗೊಂಡಿದ್ದೀನಿ. ಅದು 50,000 ಸಬ್ಸಿಡಿ, 50,000 ಕಟ್ಟೋದು. ಇವಾಗ ಬಂದು ಇದ್ದಕ್ಕಿದ್ದಂಗೆ ಚಪ್ಪಲಿ ಹೊಲಿಯೋದು ಸರ್. ನಾನು ಚಪ್ಪಲಿ ಹೊಲಿಯೋದು ಇದು ಬಿಟ್ಟರೆ ನನಗೆ ಬೇರೆ ಇದಿಲ್ಲ ಸರ್. ಪ್ಲಾಟ್ಫಾರಮ್ಮು ಮೈಸೂರು ಬ್ಯಾಂಕ್ ಸರ್ಕಲ್ ಹತ್ರ ಸರ್ ನಮ್ಗಿರೋದು. ಪ್ಲಾಟ್ಫಾರಮ್ಮು ಯಾವ ಹೋಗೋ ಬರೋರಿಗೆ ಯಾವ ಪ್ರಾಬ್ಲಮ್ ಇಲ್ಲ ಸರ್, ಯಾವ ತೊಂದರೆ ಇಲ್ಲ. ಅದು ಬೇಕಾದ್ರೆ ನೀವು ಬಂದು ಅಲ್ಲಿರೋ ಪಬ್ಲಿಕ್, ಅಲ್ಲಿ ಪರ್ಮನೆಂಟ್ ಯಾವಾಗಲೂ ಕೆಲಸ ಮಾಡ್ತಾರಲ್ಲ ಆಫೀಸ್ನಲ್ಲಿ, ಅವ್ರನ್ನೇ ಬೇಕಾದ್ರೆ ಕೇಳಿ. ನಂದು ಬಂದು ನೋಡಿ ಪಬ್ಲಿಕ್ ಸರ್ವಿಸ್ ಥರ ಸರ್ ಚಪ್ಪಲಿ ಹೊಲಿಯೋದು. ಇವಾಗ ಟಕ್ಕಂತ ಬರ್ತಾವ್ರೆ, ಒಂದು ಶೂ ಕಟ್ಟೈತೆ, ಏನೋ ಕಟ್ಟೈತೆ. ನಾವು ಅಲ್ಲಿರೋದು ಅವ್ರು ಕೆಟ್ಟದ ಒಳ್ಳೇದ ಸರ್? ಇದು ನಾವು ಬಂದು ಏನು ಕೇಳ್ತೇವೆ, ನಮ್ಗೆ ಇರೋ ಜಾಗದಲ್ಲಿ ಆ ಜಾಗದಲ್ಲಿ ಕೊಡಿ, ಆ ಜಾಗದಲ್ಲಿ ಸರ್. ಇವಾಗ ಸಂಧಿಯಲ್ಲಿ ಅಂದರೆ ಇಲ್ಲಿ ಸರ್, ಇಲ್ಲಿ ಬಂದು ನೋಡಿ ಪ್ಲಾಟ್ಫಾರ್ಮಲ್ಲಿ 1000, 5000, 10,000 ಜನ ಗಂಟ ಓಡಾಡ್ತಾರೆ ಬರ್ತಾರೆ ಸರ್. ಇಲ್ಲಿ ಗಂಟ ಯಾವ ಪ್ರಾಬ್ಲಮ್? ಆ ಜಾಗದಲ್ಲೇ ಬಂದು 700-800 ರೂಪಾಯಿ ಮೇಲೆ ಆಗಲ್ಲ. ಸಂಧಿಯಲ್ಲಿ ಕೊಟ್ಟರೆ ನಾನು ಏನು ಸಂಪಾದನೆ ಮಾಡೋದು? ಮನೆಗೆ ಏನು ಕೊಡೋದು? ಲೋನ್ ಏನು ಕಟ್ಟೋದು? ಒಂದು ದಿವಸ ಲೋನ್ ಕಟ್ಟಿಲ್ಲ ಅಂತಂದರೆ ಒಂದು ದಿವಸ ಮಿಸ್ ಆಗೋಲ್ಲ, 300 ರೂಪಾಯಿ ಫೈನ್ ಹಾಕ್ತಾರೆ ಬ್ಯಾಂಕ್ಗಳಲ್ಲಿ. ನಾವು ಎಲ್ಲಿ ಸರ್ ಹೋಗೋಣ? ನನ್ನ ಮಕ್ಕಳು ನಾನು ಹೆಂಗೆ ಗೊತ್ತಲ್ಲ ಸರ್? ನನ್ನಿಂದ ಇಲ್ಲಿಂದ ಸರ್, ಇಲ್ಲಿಂದ ಒಂದು ಅಷ್ಟು ದೂರ ನಡೆಯೋಕ್ಕಾಗಲ್ಲ ನನ್ನಿಂದ. ನೋಡಿ ಇಲ್ಲಿಂದ ಅಷ್ಟು ದೂರ ಹೋಗೋಕ್ಕಾಗದೆ ಗಾಡಿಯಲ್ಲಿ ಕೂತ್ಕೊಂಡು ನೋಡ್ಬೇಕು ಸರ್. ನಮ್ಮ ಬಗ್ಗೆನೋ ನೋಡಿ. ಇವಾಗ ಬಂದು ಇರೋರು ಚೆನ್ನಾಗಿರೋರೆಲ್ಲ ಬಂದು ಎತ್ತಿದ್ರೆ, ಮೂಟೆ ಎತ್ತಿದ್ರೆ, ಇಲ್ಲ ಆಟೋ ಓಡಿಸ್ತಾರೆ, ಏನೋ ಒಂದು ಮಾಡ್ತಾರೆ ಸರ್. ನಾನು ಏನು ಸರ್ ಮಾಡೋಣ? ಇಲ್ಲಿಂದ ನನ್ನಿಂದ ಅಷ್ಟು ದೂರ ಹೋಗ್ಬೇಕಾದ್ರೆ ಇನ್ನೊಬ್ಬನ ಸಪೋರ್ಟ್ ಬೇಕು ನನಗೆ, ಹಿಡ್ಕೊಂಡು ಹೋಗ್ಬೇಕು. ನನ್ಗೆ ಆ ಜಾಗದಲ್ಲೇ ಬೇಕು ಸರ್, ಆ ಜಾಗದಲ್ಲೇ ಇದು ಮಾಡಬೇಕು. ನಾನು ಇದಕ್ಕಿಂತ ಇವಾಗ ಅಂಗಡಿ ನಾವು ಹೊಡೆದು ಬೇರೆ ಕಡೆ ಹಾಕೋರು ನನ್ನಿಂದ ಒಂದು 2,000 ನಾವು ಇದು ಮಾಡೋಕ್ಕಾಗಲ್ಲ. ನಾನು ಡೈಲಿ ಮನೆಗೆ 200 ರೂಪಾಯಿ ನಾನು ಇಲ್ಲಿ ಕುತ್ಕೊಂಡು ಸಂಪಾದನೆ ಮಾಡಿದ್ರೇ ನನ್ನ ಮನೆಗೆ ನನ್ನ ಊಟಕ್ಕೆ ಇದು ಮಾಡೋದು ಸರ್. ಸರ್ ನಮಗೆ ನ್ಯಾಯ ಬೇಕು. ನಾವು ನ್ಯಾಯಕ್ಕೋಸ್ಕರ ಇವತ್ತು ಹೋರಾಟ ಮಾಡ್ತಾ ಇದೀವಿ ಸರ್. ನಾವು ಬೇರೆ ಏನು ಕೇಳ್ತಲ್ಲ ಸರ್. ನಾವು ಮಾಡ್ತಾ ಇರೋದು ಫುಟ್ಪಾತ್ ಅಲ್ಲಿ ವ್ಯಾಪಾರ, ಅದರಿಂದಲೇ ನಮ್ಮ ಜೀವನ. ಈಗ ಅದಕ್ಕೂ ಬಿಡ್ತಲ್ಲ, ನಾವೆಲ್ಲ ಹೋಗೋದು? ಈಗ ಸಾಹೇಬ್ರು ಹೇಳಿದ್ರು ಮೇನ್ ರೋಡ್ ಅಲ್ಲಿ ತೆರವು ಮಾಡಿ ಅಂತ. ಈಗ ಮೇನ್ ರೋಡ್ ತೆರವು ಮಾಡಿದ್ರೆ ಎಲ್ಲ ಸೈಡ್ ರೋಡ್ ಹೋಗೋದಿ, ಸೈಡ್ ರೋಡ್ ಅಲ್ಲೂ ಬಿಡ್ತಾ ಇಲ್ಲ. ರೆಸಿಡೆನ್ಸಿ ಅವರು ಅಲ್ಲಿಂದನೂ ತಗ್ಸಿದ್ದಾರೆ. ಈಗ ಅಲ್ಲಿಂದ ಇನ್ನೇನ್ ಮಾಡೋದು? ಅದನ್ನೇ ಜೀವನ ನಂಬ್ಕೊಂಡಿರೋರು ನಾವು. ಈಗ ರೋಡಲ್ಲೂ ಮೇನ್ ರೋಡಲ್ಲೂ ಮಾಡಂಗಿಲ್ಲ, ಸೈಡ್ ರೋಡಲ್ಲೂ ಮಾಡಂಗಿಲ್ಲ. ಇಲ್ಲ ಅದಕ್ಕೋಸ್ಕರ ಅವರು ಎಲ್ಲರೂ ನಮಗೆ ಜಾಗ ಮಾಡ್ಕೊಡ್ಬೇಕು, ಇಲ್ಲ ಸೈಡ್ ರೋಡ್ ಮಾಡ್ಕೊಡಂಗೆ ಏನಾದ್ರು ವ್ಯವಸ್ಥೆ ಮಾಡ್ಕೊಡ್ಬೇಕು. ಎದ್ರಿಂದಾನೇ ಜೀವನ ಮಾಡ್ತಾರೆ, ನಾವೆಲ್ಲ ಹೋಗೋದು? ವ್ಯಾಪಾರ ಆಗೋ ಕಡೆ ಮಾಡ್ಕೊಡ್ಲಿ. ಈಗ ಒಂದೊಂದು ಏರಿಯಾದಲ್ಲಿ ಫುಡ್ ಜೋನ್ ಆಗ್ಲಿ, ತರಕಾರಿ ಪ್ರತಿಯೊಂದರಲ್ಲೂ ಒಂದೊಂದು ಜೋನ್ ಅಲ್ಲಿ ಜಾಗ ಮಾಡ್ಕೊಡ್ಲಿ, ಅಲ್ಲಿ ಮಾಡ್ತೀವಿ. ಇಲ್ಲ ಅಂದ್ರೆ ನಮಗೆ ನ್ಯಾಯ ಬೇಕು. ನನ್ನ ಹೆಸರು ಬಾಬು ಅಂತ. ಅವಿನ್ ರೋಡ್ ಅಲ್ಲಿ 20 ವರ್ಷದಿಂದ ಪುಸ್ತಕ ವ್ಯಾಪಾರ ಮಾಡ್ತಾ ಇದೀವಿ, ಸೆಕೆಂಡ್ ಹ್ಯಾಂಡ್ಗಳು. ಅಲ್ಲಿ ಬಡ ವಿದ್ಯಾರ್ಥಿಗಳು ಬರ್ತಾರೆ, ಹೊಸ ಬುಕ್ಗಳು ತಗೊಳಕ್ಕಾಗಲ್ಲ, ಅದರಿಂದ ನಮ್ ಜೀವನಾಂಶ ನಡೀತಾ ಇದೆ. ಮತ್ತೇನಂದ್ರೆ ಈ ಲಕ್ಷಾಂತರ ಜನ ವ್ಯಾಪಾರ ಮಾಡ್ತಾ ಇದಾರೆ. ಅದ್ರಲ್ಲಿ ವಯಸ್ಸಾಗಿರೋರು ತುಂಬಾ ಜನಗಳಿದ್ದಾರೆ. ಅವ್ರು ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅವ್ರಿಗೆ? ಇವಾಗ ನಾನಾದ್ರೆ ಹೆಂಗ್ ಹುಡುಗ ಏನಾದ್ರು ನಾನು ಬೇರೆ ಕೆಲಸ ಮಾಡಬಲ್ಲೆ. ಮತ್ತೆ ವಯಸ್ಸಾಗಿರೋರು ಏನ್ ಮಾಡಕ್ಕಾಗಲ್ಲ. ಅವರು 60 ವರ್ಷದವರೆ ಜಾಸ್ತಿ ಇದಾರೆ ಅಲ್ಲಿ ಫುಟ್ಪಾತ್ ಇದರಲ್ಲಿ. 60 ಜನ ಅವ್ರ ಪ್ರತಿದಿನ ಏನಿದೆಯೋ ಆ ಜೀವನೋಪಾಯಕ್ಕೆ ಅದ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಮತ್ತೆ ಅವ್ರು ಬಿಟ್ರೆ ಬೇರೆ ದಾರಿ ಇಲ್ಲ ಅವ್ರಿಗೆ, ಅದ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಬಟ್ ಏನಂದ್ರೆ
ಇದಕ್ಕೆ ಒಂದು ಕಡಿವಾಣ ಹಾಕ್ಲೇಬೇಕು. ಕೃಷ್ಣ ಬೈರೇಗೌಡರು ಈ ತೀರ್ಮಾನನ ಸ್ಥಗಿತಗೊಳಿಸಲೇಬೇಕು. ಡಿ.ಕೆ. ಶಿವಕುಮಾರ್ ಅವರು ಇದನ್ನ ತೀರ್ಮಾನ ಸ್ಥಗಿತಗೊಳಿಸಲೇಬೇಕು. ಲಕ್ಷಾಂತರ ಬೀದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಿದ್ದಾರೆ. ಇದರಿಂದ ಅವ್ರ ಹೊಟ್ಟೆಪಾಡಿಗೆ ಒಡೆದಂತಾಗಿದೆ. ಈಗ ಎಲ್ರಿಗೂ ಆಗೋ ಸಮಸ್ಯೆ ನಿಮಗೆಲ್ಲ ಗೊತ್ತೇ ಇದೆ. ಈಗ ಫುಟ್ಪಾತ್ ತೆರವು ಮಾಡೋದಂದ್ರೆ ಬರೀ ಬೀದಿ ವ್ಯಾಪಾರಿಗಳು ತೆರವು ಮಾಡೋದಂತ ಒಂದು ಮಿಸ್ಕಮ್ಯುನಿಕೇಶನ್ ಆಗಿದೆ. ಫುಟ್ಪಾತ್ ಎಂಕ್ರೋಚ್ ಮಾಡ್ಕೊಂಡಿರೋರು ಬಿಲ್ಡರ್ಸ್ಗಳು ಮಾಡ್ಕೊಂಡಿದ್ದಾರೆ, ಹೋಟ್ಲ್ಗಳು, ಕಾಂಪ್ಲೆಕ್ಸ್ಗಳು, ಅಲ್ಲಿ ಲೈಟಿಂಗು, ಬೋರ್ಡಿಂಗು, ಆ ಥರ ಸುಮಾರು ಎಂಕ್ರೋಚ್ಮೆಂಟ್ಗಳಾಗಿದೆ. ಅದ್ರ ದಾಟಿ ಅದ್ರ ಮೇಲೆ ಕಾರ್ ಪಾರ್ಕಿಂಗು, ಟೂ ವೀಲರ್ ಪಾರ್ಕಿಂಗು, ಈ ಥರದಲ್ಲಿ ಸುಮಾರು ಎಂಕ್ರೋಚ್ಮೆಂಟ್ಗಳಾಗಿದೆ. ನಾವು ಟಿವಿಯಲ್ಲಿ ನೋಡ್ತಾ ಇದೀವಲ್ಲ, ಯಾರು ಬೀದಿ ವ್ಯಾಪಾರಿಗಳು ತಳ್ಕೊಂಡು ಹೋಗೋದು ವೆಂಡಿಂಗ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲೋ ಒಂದ್ ಕಡೆ ಸಮಸ್ಯೆನೂ ಆಗಿದೆ, ಅದನ್ನು ತೆರವು ಮಾಡ್ತಾ ಇದ್ದಾರೆ. ಅವ್ರು ಹೇಳಿದ್ದಾರೆ 20% ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಕೇಳ್ತಾ ಇರೋದು ಟೌನ್ ವೆಂಡಿಂಗ್ ಕಮಿಟಿನ ರಚನೆ ಆಗಿಲ್ಲ. ಬೀದಿ ವ್ಯಾಪಾರಿಗಳು ಕಾಯ್ದೆ ಇದೆ. ಬೀದಿ ವ್ಯಾಪಾರಿ ಕಾಯ್ದೆ ಪ್ರಕಾರ ಪ್ರತಿಯೊಬ್ಬರನ್ನು ಗುರುತಿನ ಚೀಟಿ ಕೊಡ್ಬೇಕು. ಆ ಜವಾಬ್ದಾರಿ GB ಹೇಗಿದೆ, ಅದು ಎಲ್ಲೋ ಒಂದ್ ಕಡೆ ಸ್ಟಾಪ್ ಆಗಿದೆ. ಸೊ ಅದಾಗಿದ್ರೆ ಯಾರು ವ್ಯಾಪಾರ ಮಾಡ್ತಾರೆ ಅವ್ರು ವ್ಯಾಪಾರ ಮಾಡ್ಕೊಂಡು ಒಂದ್ ಕಡೆ ವೆಂಡಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ರು. ಈ ಕಡೆ ಸಮೀಕ್ಷೆನೂ ಆಗಿಲ್ಲ, ಈ ಕಡೆ ಟೌನ್ ವೆಂಡಿಂಗ್ ಕಮಿಟಿನೂ ರಚನೆ ಆಗಿಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಏನ್ ಹೇಳಿದೆ, ಫುಟ್ಪಾತ್ ತೆರವು ಮಾಡ್ಬೇಕಂತ ಹೇಳಿದ್ರು. ಬೀದಿ ವ್ಯಾಪಾರಿಗಳೇ ತೆರವು ಮಾಡಿ ಅಂತ ಎಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಹೇಳಿಲ್ಲ. ಫುಟ್ಪಾತ್ ಏನೇ ಎಂಕ್ರೋಚ್ಮೆಂಟ್ ಆಗಿದೆ, ದೊಡ್ಡ ಮಾಲ್ಗಳಿರ್ಬೋದು, ಅಲ್ಲೆಲ್ಲ ಎಂಕ್ರೋಚ್ಮೆಂಟ್ ಆಗಿದೆ. ಲೈಟಿಂಗು, ಬೋರ್ಡಿಂಗು, ಹೋಟ್ಲ್ಗಳ ಸ್ಟೆಪ್ಸ್, ಗ್ರಿಲ್ಸ್ ಇದನ್ನ ನೋಡ್ತಾ ಇದೀವಿ, ತೆರವು ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಒಂದು ಪಾರ್ಟ್ ಬೀದಿ ವ್ಯಾಪಾರ ಅಷ್ಟೇ. ಈಗ ಜನ ಏನಾಗ್ಬಿಟ್ಟಿದೆ ಅಂದ್ರೆ ಬೀದಿ ವ್ಯಾಪಾರನೇ ಫುಟ್ಪಾತ್ ನ ಅಕ್ವೈರ್ ಮಾಡ್ಕೊಂಡಿದ್ದಾರೆ, ಅವರೇ ಮಾಡಿದಾರೆ ಅಂತ ಒಂದು ಮಿಸ್ಕಮ್ಯುನಿಕೇಶನ್ ಇದೆ. ಇರೋಬರ ರಸ್ತೆಲೆಲ್ಲ ಬೀದಿ ವ್ಯಾಪಾರ ಮಾಡೋದಿಲ್ಲ. ಜನ ಎಲ್ಲಿ ಸೇರ್ತಾರೆ ಅಲ್ಲಿ ಮಾಡ್ತಾರೆ. ಇನ್ನೊಂದು, ಫುಟ್ಪಾತ್ ಮೇಲೆ ನಡೆಯುವಂಥದ್ದು ಪಾದಚಾರಿಗಳ ಹಕ್ಕು, ಅದು ನಾವು ಗೌರವಿಸ್ತೀವಿ. ನಾವು ಪೂರ್ತಿ ಫುಟ್ಪಾತ್ ಕೇಳ್ತಾ ಇಲ್ಲ. ಈಗ 10 ಅಡಿ ಫುಟ್ಪಾತ್ ಇದೆ, 3 ಅಡಿ ವ್ಯಾಪಾರ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಈಗ ಸುಪ್ರೀಂ ಕೋರ್ಟ್ ಆದೇಶ ಬೀದಿ ವ್ಯಾಪಾರ ಮಾಡೋದು ಲೀಗಲ್ ಅಂತ ಕೂಡ ಹೇಳುತ್ತೆ. ಹೇಗೆ ತೆರವು ಮಾಡ್ಬೇಕಂತ ಹೇಳುತ್ತೆ ಫುಟ್ಪಾತ್ನ, ಅದೇ ರೀತಿ ಬೀದಿ ವ್ಯಾಪಾರ ಲೀಗಲ್ ಅನ್ನೋದು ಕೂಡ ಕಾಯ್ದೆ ಇದೆ. ಅದು ಆಕ್ಟ್ ಟು ಪ್ರೆಮಿಸಸ್ ನಮ್ಗೆ ಹೇಳುತ್ತೆ. ಸೊ ಅದ್ರ ಪ್ರಕಾರ ನೋಡ್ಬೇಕಾದ್ರೆ ಎಲ್ರಿಗೂ ಗುರುತಿನ ಚೀಟಿ ಕೊಡ್ಬೇಕಾಗುತ್ತೆ. ಜೊತೆಗೆ ಒಂದು ಟೌನ್ ವೆಂಡಿಂಗ್ ಕಮಿಟಿ ರಚನೆ ಮಾಡಬೇಕು. ಟೌನ್ ವೆಂಡಿಂಗ್ ಕಮಿಟಿ ರಚನೆ ಆದಾಗ ಒಂದು ಅವ್ರಿಗೆ ವೆಂಡಿಂಗ್ ಝೋನ್ ಕ್ರಿಯೇಟ್ ಆಗುತ್ತೆ. ಅಥವಾ ಇರೋ ಫುಟ್ಪಾತ್ಗಳಲ್ಲೇ ಒಂದು ಸ್ವಲ್ಪ ಜಾಗ ಅವ್ರು ಕೊಡ್ಬೋದಾ? ಯಾಕಂದ್ರೆ ಇದನ್ನ ನಾವು ಸುಪ್ರೀಂ ಕೋರ್ಟ್ ಆದೇಶನ ಗೌರವಿಸಬೇಕು. ಅದೇ ರೀತಿ ನಮ್ಮ ಬಡವರು ಜನರ ಬದುಕು ಅನ್ನೋದು ಒಂದು ಇದೆಯಲ್ಲ, ಆ ತರ ಮಾತಾಡಕ್ ಹೋದ್ರೆ ಸುಮಾರು ಬೇರೆ ಬೇರೆ ಚರ್ಚೆಗಳು, ಕಮೆಂಟ್ಸ್ ಬರ್ತಾ ಇದೆ. ಸೊ ಎಲ್ರು ಒಂದೇ ತರ ಇರೋದಿಲ್ಲ. ಯಾಕಂದ್ರೆ ಅವ್ನು ಹೇಳ್ತೀವಲ್ಲ, ಈಗ ನಾವು ಅವ್ರ ಜಾಗದಲ್ಲಿ ನಿಂತ್ಕೊಂಡು ಬೀದಿ ವ್ಯಾಪಾರಿಯಾಗಿ ನಿಂತ್ಕೊಂಡು ಆ ಫ್ಯಾಮಿಲಿ ರನ್ ಮಾಡೋದಕ್ಕೆ, ಆ ವ್ಯಾಪಾರ ದುಡ್ಡಿದೇನೆ ಫ್ಯಾಮಿಲಿ ರನ್ ಆಗುತ್ತೆ ಅಂತ ನೋಡಿದಾಗ ಆ ಫೀಲ್ ಬರುತ್ತೆ. ಹೇಳೋದು ನಾವ್ ಏನ್ ಬೇಕಾದ್ರೆ ಹೇಳ್ಬೋದು, ಎಲ್ಲರೂ ಒಂದೊಂದು ಶೇರ್ ಮಾಡ್ತಾರೆ, ಕಮೆಂಟ್ ಮಾಡ್ತಾರೆ, ಅದು ಅವ್ರ ವೈಯಕ್ತಿಕ ಅವ್ರಿಗೆ ಹಕ್ಕಿದೆ. ಬಟ್ ಬೀದಿ ವ್ಯಾಪಾರ ಎವಿಕ್ಷನ್ ಆಗೋದ್ರಿಂದ ಎಷ್ಟೋ ಕುಟುಂಬಗಳು ಇವತ್ತು ಮಕ್ಕಳ ವಿದ್ಯಾಭ್ಯಾಸ ಹಾಳಾಗೋದಿರ್ತದೆ, ಮೆಡಿಸಿನ್, ಬಾಡಿಗೆ, ಅವ್ರ ಜೀವನ ಅದರ ಲೈವ್ಲಿಹುಡ್ ಹೋಗ್ತಾ ಇದೆ. ಸೊ ಅದ್ರ ಪ್ರಕಾರ ನೋಡೋದಾದ್ರೆ ಎಲ್ಲ ಒಂದ್ ಕಡೆ ಟೌನ್ ವೆಂಡಿಂಗ್ ಕಮಿಟಿ ರಚನೆ ಆಗ್ಬೇಕು. ಬೀದಿ ವ್ಯಾಪಾರಿಗಳ ಕಾಯ್ದೆನೂ ಜಾರಿಗೆ ಬರಬೇಕು. ಸುಪ್ರೀಂ ಕೋರ್ಟ್ ಆದೇಶ ಜಾರಿಗೆ ಬಂದಿರೋದನ್ನ ನಾವು ಸ್ವಾಗತ ಮಾಡೋಣ, ಅದು ಕೂಡ ಒಳ್ಳೆ ವಿಚಾರಣೆ. ಬಟ್ ಅದೇ ರೀತಿ ಬೀದಿ ವ್ಯಾಪಾರಿ ಸ್ಟ್ರೀಟ್ ವೆಂಡರ್ ಆಕ್ಟ್ ಕೂಡ ಜಾರಿಗೆ ಬರಬೇಕು. ಬಂದಾಗ ಇವ್ರಿಗೆ ಒಂದು ಪರ್ಯಾಯ ವ್ಯವಸ್ಥೆ ಸಿಕ್ಕೇ ಸಿಗುತ್ತೆ ಕಾನೂನು ಪ್ರಕಾರ ಅಲ್ವಾ? ಸೊ ಅದು ನಮ್ಮ ಬೇಡಿಕೆ.